ಕೆಲವೊಂದು ಐಡಿಯಾಸ್ಗಳು ಸಡನ್ನಾಗಿ ಬರುತ್ತೆ. ಯಾಕೆ ಬರ್ತು ಅಂತ ನಮ್ಗೆ ಗೊತ್ತಾಗಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ. ನಾವು ಎಲ್ಲಿ ಗೆಲ್ತೀವಿ ಅಂದರೆ ಆ ಐಡಿಯಾನ ತೊಗೊಂಡ್ರೆ ಗೆದ್ಬಿಡ್ತೀವಿ. ಆದರೆ ಇದು ಎಲ್ಲಿಂದ ಬಂತು, ಏನಕ್ಕೆ ಬಂತು ಅಂತ ಚರ್ಚೆ ಮಾಡೋದಕ್ಕೆ ಹೋದರೆ ಅದು ಉತ್ತರನೂ ಸಿಗಲ್ಲ, ಅದು ಬೇರೆ ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ಇಂಟ್ಯೂಷನ್ಗೂ ಬುದ್ಧಿಶಕ್ತಿಗೂ ನಡುವೆ ಗ್ಯಾಪೆ ಏನೂ ಒಂದು ರೋಡ್ ಇಲ್ಲ, ಒಂದು ವೇ ಇಲ್ಲ. ಆಕಾಶದಿಂದ ಮಳೆ ಬೀಳುತ್ತಲ್ಲ ಆ ಥರ ಡೈರೆಕ್ಟಾಗಿ ಒಳಗಡೆ ನುಗ್ಗುತ್ತೆ ಇಂಟ್ಯೂಷನ್ ಬುದ್ಧಿಶಕ್ತಿ ಒಳಗಡೆ. ಹಾಗಾಗಿ ಈ ಬುದ್ಧಿಶಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಾವು ಯಾವಾಗ ಅದನ್ನು ನಂಬುತ್ತೀವಿ ಅದು ಆಧ್ಯಾತ್ಮ ಆಗುತ್ತೆ. ನಾವು ಯಾವಾಗ ಅದನ್ನು ನಂಬಲ್ಲ ಮೂಢನಂಬಿಕೆ ಆಗುತ್ತೆ. ನನ್ನ ಇಮ್ಯಾಜಿನೇಷನ್, ನನ್ನ ಥಾಟ್, ಓಕೆನಾ, ಅದಾಗುತ್ತೆ. ಹಾಗಾದರೆ ಈ ಇಂಟ್ಯೂಷನ್ ನಮ್ಮ ಜೀವನಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಏನಕ್ಕೆ ಬೇಕು, ಇದನ್ನು ಹೇಗೆ ಪಡೆಯೋದು, ಡೆವಲಪ್ ಮಾಡೋದು ಹೇಗೆ? ಈ ಪ್ರಪಂಚದಲ್ಲಿ ನೀವು ನೋಡ್ತಾ ಇರ್ಬೋದು, ಬುದ್ಧಿಶಕ್ತಿ ಈಸ್ ಪ್ರೆಸೆಂಟ್. ಸೈನ್ಸ್ ಈಗ ಏನೇನು ಡೆವಲಪ್ ಆಗ್ತಾ ಇದೆ ಇದೆಲ್ಲವೂ ಕೂಡ ನಮ್ಮ ಇಂಟೆಲೆಕ್ಟಿಂದನೇ ಡೆವಲಪ್ ಆಗಿರೋದು. ನಾವು ಓಡಾಡುವಂಥ ವೆಹಿಕಲ್ ಆಗಿರ್ಬೋದು, ಹಾಸ್ಪಿಟಲಲ್ಲಿ ಸರ್ಜರಿಗಳಾಗಿರ್ಬೋದು, ಯುದ್ಧದಲ್ಲಿ ಅಣುಬಾಂಬ್ ಕಂಡುಹಿಡಿಯೋದಾಗಿರ್ಬೋದು, ಈ ಪ್ರಪಂಚನೇ ಬುದ್ಧಿಶಕ್ತಿಯನ್ನು ಹೊಗಳ್ತಾ ಇದೆ, ಇಂಟೆಲೆಕ್ಟ್ನ ಹೊಗಳ್ತಾ ಇದೆ, ಪ್ರೈಡ್ ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ ಬೆಳವಣಿಗೆಗೆ, ಓಕೆನಾ. ಆದರೆ ಈ ಬುದ್ಧಿಶಕ್ತಿಯಿಂದ ಈ ಬುದ್ಧಿಶಕ್ತಿ ಯಾವುದ್ರಲ್ಲಿ ವರ್ಕ್ ಆಗುತ್ತೆ, ಫಂಕ್ಷನ್ ಆಗುತ್ತೆ ಅಂದರೆ ಮೈಂಡಲ್ಲಿ, ಓಕೆನಾ. ಈ ಮೈಂಡಲ್ಲಿ ಫಂಕ್ಷನ್ ಆಗಬೇಕಾದ್ರೆ ನಮ್ಮ ಜೀವನಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಬಿಡುತ್ತೆ, ಎಲ್ಲವನ್ನೂ ಕೊಡುತ್ತೆ ಸಫಿಷಿಯೆಂಟಾಗಿ. ಇವತ್ತು ನೋಡಿ ಇಲ್ಲಿ ಕೂತಿದ್ದೀವಿ ಅಂದರೆ ಇದೆಲ್ಲ ಬುದ್ಧಿಶಕ್ತಿಯಿಂದನೇ ವರ್ಕ್ ಆಗಿರೋದು. ಆದರೆ ಇದಕ್ಕೆ ಕೊನೆ ಇರಲ್ಲ, ತೃಪ್ತಿ ಇರಲ್ಲ, ಹೋಗ್ತಾ ಇರುತ್ತೆ, ಇನೋವೇಷನ್ ಆಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಈ ಬುದ್ಧಿಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂದರೆ ಇಡೀ ಪ್ರಪಂಚ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಸೆಲ್ಫ್ ಸೂಸೈಡ್ಗೆ ಹೋಗ್ತಾ ಇದೆ. ಕರೆಕ್ಟ್ ಅಲ್ಲ? ಇವತ್ತು ನಾವೆಲ್ಲ ಶಾಂತವಾಗಿದೆ ನಮ್ಮ ದೇಶ ಅಂತ ಅಂದ್ಕೊಂಡಿದ್ದೀವಿ. ಶಾಂತವಾಗಿಲ್ಲ, ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀವಿ, ಯಾರಿಗೂ ಗೊತ್ತಿಲ್ಲ. ಎಲ್ಲ ಬಾಂಬ್ಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಅರ್ಥ ಏನು? ಎಲ್ಲ ದೇಶಗಳಿದ್ದು ಮಾಡ್ತಾ ಇದೆ ಅಂದರೆ ಎಲ್ಲ ಲೀಡರ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸೆಲ್ಫ್ ಸೂಸೈಡ್ಗೆ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಇರಾನ್, ಅಮೇರಿಕಾ, ಇಸ್ರೇಲ್ ಎಲ್ಲ ಏನು ಮಾಡ್ತಾ ಇದೆ, ದಾಳಿ ಮಾಡ್ತಾ ಇದೆಯಲ್ಲ. ನಾವೆಲ್ಲ ಬುದ್ಧಿವಂತರು ತಾನೆ, ಆದರೂ ಕೂಡ ದಾಳಿ. ಬಿಕಾಸ್ ಏನಕ್ಕೆ ಅಂದರೆ ಈ ಬುದ್ಧಿಶಕ್ತಿ ಒಂದು ರೀತಿ ಮಗುವಿನ ರೀತಿ. ಇದು ಏನೇ ಡೆವಲಪ್ ಆದರೂ ಕೂಡ ಮಕ್ಕಳ ಕೈಯಲ್ಲಿ ಆಟ ಸಾಮಾನು ಕೊಟ್ಟಂಗೆ ಆಗುತ್ತೆ, ಓಕೆನಾ. ಏನಕ್ಕೆ ಅಂದರೆ ಈ ಬುದ್ಧಿಶಕ್ತಿಯನ್ನು ಯೂಸ್ ಮಾಡೋದಕ್ಕೆ ಬರ್ತಾ ಇಲ್ಲ ನಮಗೆ. ಇದನ್ನು ನಂಬ್ಕೊಂಡ್ರೆ, ಇದ್ರ ಮೇಲೆ ನಿಂತರೆ, ನಾವು ಇಲ್ಲೇ ಬುದ್ಧಿಶಕ್ತಿಗೆ ಮಾತ್ರ ಗಮನ ಕೊಡ್ತಾ ಇದ್ರೆ, ಇಂಟೆಲೆಕ್ಟಿಗೆ ಮಾತ್ರ ನಾವು ಬಿಲೀವ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ, ನಾವು ಮಕ್ಕಳ ಕೈಯಲ್ಲಿ ಬಲಿಷ್ಠವಾದಂಥ ಒಂದು ಆಯುಧ ಕೊಟ್ಟಂಗೆ ಯೂಸ್ ಮಾಡೋದಕ್ಕೆ ಬರಲ್ಲ. ಇವತ್ತು ಎಲ್ಲ ಸ್ಕೂಲ್ಗಳು ನೋಡ್ಬೋದು, ಯಾರನ್ನ ತುಂಬ ಪ್ರೈಡ್ ಮಾಡ್ತಾರೆ ಅಂದರೆ ಯಾರು ತುಂಬ ಬುದ್ಧಿಶಾಲಿ ಅವನು ಮಾತ್ರ, ಓಕೆನಾ. ಆದರೆ ಇಂಟೆಲಿಜೆಂಟ್ ಅಂತ ಒಂದು ವರ್ಡ್ ಇದೆ. ಇಂಟೆಲೆಕ್ಟ್ ಮತ್ತು ಇಂಟೆಲಿಜೆಂಟ್ ವಾಯ್ಸ್ ಅಂತ ನಾವು ಹೇಳ್ತೀವಿ. ಈ ಬುದ್ಧಿಶಕ್ತಿ ಜೊತೆಗೆ ಇಂಟ್ಯೂಷನ್ ಸೇರಿದ್ರೆ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಆಗ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಈ ವಾಯ್ಸ್ ಇಂಟೆಲಿಜೆಂಟ್ ಅಂದರೆ ಎನ್ಲೈಟ್ಮೆಂಟ್ ಪರ್ಸನ್. ಯಾರು ಎನ್ಲೈಟ್ಮೆಂಟ್ ಪರ್ಸನ್ ಅಂದರೆ ಇಂಟೆಲೆಕ್ಟ್ ಜೊತೆಗೆ ಇಂಟ್ಯೂಷನ್ ಸೇರಿದ್ರೆ. ಈ ಬುದ್ಧಿಶಕ್ತಿ ಎಷ್ಟು ಹೆಚ್ಚಾಗುತ್ತೆ ಅಷ್ಟು ನಮ್ಮ ಮನಃಶಾಂತಿ ಹಾಳಾಗುತ್ತೆ. ಕೊನೆಯೇ ಇರಲ್ಲ, ಪ್ರಶ್ನೆಗಳು ಹುಡ್ತಾ ಇರುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಆದರೆ ಇಂಟ್ಯೂಷನ್ ಯಾವಾಗ ನಮ್ಮ ಒಳಗಡೆ ಬರುತ್ತೆ, ಎಲ್ಲ ಸಮಸ್ಯೆಗಳಿಗೂ ಅಂತ್ಯ ಆಗುತ್ತೆ. ಇಂಟ್ಯೂಷನ್ ಅಂದರೆ ಕ್ಲಾರಿಟಿ. ಇಂಟ್ಯೂಷನ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋದು,
ಪರಿಪೂರ್ಣತೆ. ಓಕೆನಾ? ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ, ಒಳಗಡೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅನುಭವಾತ್ಮಕವಾಗಿ ನಿಮ್ಗೆ ಗೊತ್ತಾಗುವಂಥದ್ದು ಇಂಟ್ಯೂಷನ್. ಇದು ಯಾವಾಗ ಇಂಟ್ಯೂಷನ್ ಬುದ್ಧಿಶಕ್ತಿ ಒಳಗಡೆ ಬರುತ್ತೆ ಆಗ ನಮಗೆ ಸಂಪೂರ್ಣವಾದಂಥ ಜ್ಞಾನ ಸಿಗುತ್ತೆ. ಹಾಗಾಗಿ ಈ ಸಮಾಜಕ್ಕೆ ಈ ಒಂದು ವಿದ್ಯೆ ಅನಿವಾರ್ಯತೆ ಇದೆ. ಇವತ್ತು ಎಲ್ಲ ನೀವು ನೋಡ್ಬೋದು, ಎಲ್ಲ ಸ್ಕೂಲು ಕಾಲೇಜಸ್ ಎಲ್ಲ ಮೈಂಡ್ ಡೆವಲಪ್ಮೆಂಟ್ಗೆ ಗಮನ ಕೊಡ್ತಾ ಇದೆ ಹೊರತು ಇಂಟ್ಯೂಷನ್ ಡೆವಲಪ್ಮೆಂಟ್ಗಲ್ಲ. ಮೈಂಡ್ ಇಂಟೆಲೆಕ್ಟ್ ಇರೋದು ನಾವು ಬದುಕೋದಿಕ್ಕಷ್ಟೇ. ಬಿಹೈಂಡ್ ದ ಲೈಫ್, ಬಿಹೈಂಡ್ ದ ಬುದ್ಧಿಶಕ್ತಿಯಿಂದ ಆಚೆ ಏನೋ ಒಂದು ಶಕ್ತಿ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅದರಿಂದನೇ ಓಡ್ತಾ ಇದ್ದೀವಿ ಮೈಂಡಿಂದ ನಾವು.